ಓಕೆ, ಇವತ್ತು ಸೆಪ್ಟೆಂಬರ್ 16ನೇ ತಾರೀಕು. ಸೊ ನೆನ್ನೆ ಆ್ಯಕ್ಚುಲಿ ನಾನು ಗೊಬ್ಬರ ಕೊಟ್ಟಿದ್ದು. ಗೊಬ್ಬರ ಕೊಟ್ಟಾದ್ಮೇಲೆ 6ನೇ ಸಬತ್ತು ಈ ಥರ ನೀರು ಹೊಡಿಲೇಬೇಕು. ಆ ಥರ ನೀರು ಹೊಡೆಯೋದ್ರಿಂದ ಬುಡದಲ್ಲಿ ಬಿದ್ದಿರ್ತಕ್ಕಂತಹ ಗೊಬ್ಬರಗಳೇನಾದರೂ ಇದ್ದರೆ ಅದು ನಿಮಗೆ ಕರಗಿ ಸ್ವಲ್ಪ ಎಫೆಕ್ಟಿವ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಎರಡನೇದು, ಬೀಜಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ನಾನು ಹೇಳಿದ ಪ್ರಕಾರ ಇಲ್ಲಿ ಮಣ್ಣು ಹಾಕಿಸ್ಬಿಟ್ಟು ಮಣ್ಣಿನ ಮೇಲೆ ಗೊಬ್ಬರ ಹಾಕಿಬಿಟ್ಟು ಅರ್ಥಿಂಗ್ ಅಪ್ ಮಾಡಿರಿ ಅಂತ ಹೇಳಿದ್ದೀನಿ. ಸೊ ನಂದು ಆಲ್ರೆಡಿ 2 ಅರ್ಥಿಂಗ್ ಅಪ್ ಕಂಪ್ಲೀಟ್ ಆಗಿದೆ. ಅಗೇನ್ ಇವಾಗ ಮಣ್ಣು ಹಾಕ್ಸೋದಕ್ಕೆ ನನಗೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಈ ಥರ ಬುಡದಲ್ಲೇ ಗೊಬ್ಬರ ಹಾಕಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದಕ್ಕೆ ನೀರು ಕಂಪ್ಲೀಟಾಗಿ ಬಿದ್ದರೆ ಅದು ಕರಗಿ ಮಣ್ಣಲ್ಲಿ ಬೆರೆಯೋದ್ರಿಂದ ನಮಗೆ ವರ್ಕ್ ಚೆನ್ನಾಗುತ್ತೆ. ಸೊ ನಂದು ಏನಿದೆ ಅಲ್ಲ ಫಾರ್ಮಲ್ಲಿ, ಈ ಒಂದು ಪ್ಲೇಸಲ್ಲಿ ಮತ್ತು ಈ ಕಂಬದಿಂದ ಪ್ಲೇಸಲ್ಲಿ ಇದೆರಡರಲ್ಲಿ ಫಸ್ಟ್ ಟೈಮ್ ನನಗೆ ಕಾಣಿಸ್ಕೊಂಡಿದ್ದು. ಫಸ್ಟ್ ಇಲ್ಲಿ, ಸೆಕೆಂಡ್ ಇಲ್ಲಿ. ಅದಾದಮೇಲೆ ನಾನು ಕಂಪ್ಲೀಟ್ ಕೇರ್ ತೊಗೊಂಡಿರೋದ್ರಿಂದ ಅಷ್ಟೊಂದು ಸ್ಪ್ರೆಡ್ ಆಗಿಲ್ಲ. ಎಲ್ಲೆಲ್ಲಿ ಎಲ್ಲ ಕಡೆನೂ ಎಲೆಗಳು ಕೆಳಗಡೆ ಇರೋವೆಲ್ಲ ಕಾಣಿಸ್ಕೊಳ್ತು. ಬಟ್ ಹೊಸ ಚಿಗುರಾಗಲಿ, ಬೆಳವಣಿಗೆ ಆಗಲಿ, ಮರಿಗಳ ಸಂಖ್ಯೆ ಆಗಲಿ ಚೆನ್ನಾಗಿ ಬರ್ತಾಯಿದೆ. ಸೊ ನೆನ್ನೆ ಕೊಟ್ಟಿರೋದ್ರಲ್ಲಿ ನಾನು ಯಾವ್ದ್ಯಾವ್ದು ಏನೇನು ಕಾರಣ ಕೊಟ್ಟಿದ್ದೀನಿ ಅಂತ ಇವಾಗ ಕ್ಲಿಯರಾಗಿ ಇನ್ನೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 0050 ಬಂದ್ಬಿಟ್ಟು ಡಿಸೀಸ್ ಫ್ರೀ ಆಗಿರೋದಕ್ಕೆ ಒಂದು. ಎರಡನೇದು, ಯಾವುದೇ ಒಂದು ಬೆಳೆಯ ಒಂದು ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಪೊಟ್ಯಾಶ್ ತುಂಬ ಅವಶ್ಯಕವಾದದ್ದು. ಪೊಟ್ಯಾಶ್ ಅಂತಂದರೆ ವೈಟ್ ಪೊಟ್ಯಾಶ್ ನಾನೆನ್ನೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದು ಏನಂತಂದರೆ, ಭೂಮಿಯ ಒಳಗಡೆ ಇರ್ತಕ್ಕಂಥ ಶುಂಠಿಗೆ ಪೊಟ್ಯಾಶ್ ತುಂಬ ಮುಖ್ಯವಾದದ್ದು. ಅದನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮೊದಲಿನ ಕೆಲವು ವೀಡಿಯೋಸ್ದಲ್ಲಿ ಹೇಳಿದ್ದೀನಿ. 1 ವರ್ಷಕ್ಕೆ 100 kg ಪೊಟ್ಯಾಶು, 50 kg ಪೊಟ್ಯಾಶು, 50 kg ಫಾಸ್ಫರಸ್ಸು, 100 kg ನೈಟ್ರೋಜನ್ ಕೊಡಬೇಕು ಅಂತ ಪ್ರಾಮಾಣಿಕತವಾಗಿದೆ. ಸೊ ಅದರ ಬೇಸಿಸ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ನಾವು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಈ ಹಿಂದೆ ನಾನು ಏನೇನು ಕೊಟ್ಟಿದ್ದೆ ಅದರ ಪ್ರಕಾರವಾಗಿ ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಟ್ಟು ನಿನ್ನೆ ಫೈನಲ್ ಡೋಸ್ನ ಕೊಟ್ಟಿರೋದೇನೆಂದರೆ 50 kg ವೈಟ್ ಪೊಟ್ಯಾಶು. ಇದರಲ್ಲಿ 30 kg ನನಗೆ ಪೊಟ್ಯಾಶ್ ಸಿಗುತ್ತೆ. ಅಲ್ಲಿಗೆ 28 to 30 kg ಪೊಟ್ಯಾಶ್ ಸಿಕ್ಕಂಗಾಗುತ್ತೆ ನನಗೆ. ಸೊ ಇದ್ರ ಹಿಂದೆ ಒಂದು ಸಲ 0050 ಕೊಟ್ಟಿರೋದ್ರಿಂದ ಸ್ಪ್ರೇ ಮುಖಾಂತರದಲ್ಲಿ ಕೊಟ್ಟಿರೋದು ಕೂಡ ಲೆಕ್ಕಕ್ಕೆ ಬರುತ್ತೆ. ಹಾಗೆ ಗ್ರಾನ್ಯುವಲ್ಸ್ ರೂಪದಲ್ಲಿ ಕೊಟ್ಟಿರೋದು ಕೂಡ ಲೆಕ್ಕಕ್ಕೆ ಬರುತ್ತೆ. ನಾ ಇದರ ಹಿಂದೆ ಕೊಟ್ಟಿರ್ತಕ್ಕಂಥದ್ದು 0050 ಒಂದು ಸಲ ಕೊಟ್ಟಿದ್ದೆ. ಅಲ್ಲಿಗೆ 30 60 kg ಕೊಟ್ಟಂಗಾಯ್ತು. ಆ್ಯಕ್ಚುಲಿ ಏನಂತ ಅಂದರೆ 50 kg ಮಾತ್ರ ಕೊಡಬೇಕು ಅಂತ ಇದೆ. ಬಟ್ ನಮ್ಮ ಬೆಳವಣಿಗೆ ಹಾಗೂ ನಮ್ಮ ನೆಲದ ಒಂದು pH ಲೆವೆಲ್ನ ನೋಡ್ಕೊಂಬಿಟ್ಟು ನಾವು ಯಾವ ಥರ ಡೆವಲಪ್ ಆಗ್ತದೆ ಅನ್ನೋದ್ರ ಮೇಲೆ ಸಹ ನಾವು ಕೆಲವು ಟೈಮು ನಿರ್ಧಾರಗಳನ್ನು ಪರ್ಸ್ನಲಿ ನಾವು ತೊಗೋಬೇಕಾಗತ್ತೆ. ಬಟ್ ಗೌರ್ನಮೆಂಟ್ ರಿಸರ್ಚ್ ಪ್ರಕಾರ ಹೇಳಿರೋದು 50 kg ಮಾತ್ರ ಒಂದು ಸೀಸನ್ನಿಗೆ ಕೊಡಬೇಕಂತ ಇದೆ. ಸೊ ನಂದು ಇವಾಗಲೇ ಇದಕ್ಕೆ ಆಲ್ಮೋಸ್ಟು ಒಂದು 60+ kg ಇದಕ್ಕೆ ಸೇರಿದೆ. ಸೊ ಆದರೂ ಕೂಡ ನೀವು ನೋಡ್ತಾ ಇರ್ಬೋದು, ಮಳೆಗಳಿಂದ ಕೆಲವು ಟೈಮ್ ವಾಷಬಲ್ ಆಗುತ್ತೆ. ಅಗೇನ್ ನೆಲಗಳು ಯಾವೊಂದು pH ಬ್ಯಾಲೆನ್ಸಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ. ಸೊ ಎರಡನೇದಾಗಿ ನಾನು ಪೊಟ್ಯಾಶ್ ಜೊತೆಗೆ 20-20-0-13 ಈ ಒಂದು ಕಾಂಬಿನೇಷನ್ ಏನು ಕೊಟ್ಟಿರೋದು ಅಂದರೆ, ಇವಾಗ ಏನು ಗ್ರೀನಿಶ್ ಇದೆಯಲ್ಲ, ಇದು ನನಗೆ ಇನ್ನೂ 1.5 ಮಂತ್ ನನಗೆ ಗ್ರೀನಿಶ್ ಆಗಿರಬೇಕು. ಸೊ ಹಾಗಾಗಿ ಬೇರುಗಳು ಕೂಡ ಚೆನ್ನಾಗಿದ್ದರೆ ನಮಗೆ ಫಾಸ್ಫರಸ್ಸಿಂದ ಬೇರುಗಳು ಚೆನ್ನಾಗಿ ಗ್ರೋತ್ ಆಗ್ತವೆ. ನ್ಯೂಟ್ರಿಯೆಂಟ್ಸು ಮತ್ತು ಇಂಟೇಕ್ ಎಲ್ಲ ಚೆನ್ನಾಗೋದ್ರಿಂದ ಬೆಳವಣಿಗೆ ಚೆನ್ನಾಗಿರುತ್ತೆ, ಗೆಡ್ಡೆಗಳ ಸೈಜ್ ಚೆನ್ನಾಗಾಗುತ್ತೆ. ಹಾಗೆ ಗಿಡಗಳಿಗೂ ಸಹ ನಮಗೆ ಏನೇನು ಬೇಕು ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಬೇರುಗಳು ಸಹಾಯ ಮಾಡ್ತವೆ. ಮೂರನೇದಾಗಿ ನೈಟ್ರೋಜನ್ ಬಂದುಬಿಟ್ಟು ಇವಾಗ ನಾನು ಕೊಟ್ಟಿರೋದ್ರಿಂದ ಕಂಪ್ಲೀಟಾಗಿ ಗ್ರೀನಿಶ್ ಆ್ಯಂಡ್ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಂದೆಲ್ಲ ಕಂಟ್ರೋಲ್ ಆಗಿಬಿಟ್ಟು ಚೆನ್ನಾಗಿ ಆಗ್ತಾಯಿರೋ ಕಾರಣ ನಾನು ನೈಟ್ರೋಜನ್ ಸಹ ಕೊಡ್ತಾಯಿದ್ದೀನಿ, ಫಾಸ್ಫರಸ್ಸು ಕೊಡ್ತಾಯಿದ್ದೀನಿ, ಪೊಟ್ಯಾಶು ಕೊಡ್ತಾಯಿದ್ದೀನಿ. ಇದ್ರ ಜೊತೆಗೆ ಪೊಟ್ಯಾಷಿಯಮ್ ಸಾನೆಟ್, ಇದರಲ್ಲಿ ಮ್ಯಾಗ್ನೀಷಿಯಮ್ಮು, ಪೊಟ್ಯಾಶು ಹಾಗೆ ಇನ್ನೊಂದು ಸಲ್ಫರ್, ಇವು 3 ಇರೋದ್ರಿಂದ ಇದೇನು ಮಾಡುತ್ತೆ ಅಂತಂದರೆ, ನಮಗೆ ಆ್ಯಕ್ಚುಲಿ ಏನು ಪೊಟ್ಯಾಶ್ ವರ್ಕ್ ಮಾಡುತ್ತಲ್ಲ ಅದ್ರ ಜೊತೆಗೆ ಇದು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಬಿಟ್ಟು ಕಂಪ್ಲೀಟ್ ಒಂದು ಬಲ್ಕಿಂಗ್ ಸೈಜ್ ಮಾಡುತ್ತೆ ಶುಂಠಿದು. ಅದರ ಒಂದು ಕ್ವಾಲಿಟಿನ ಹೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಒಂದು. ಎರಡನೇದು ಬಂದ್ಬಿಟ್ಟು ಇನ್ನೊಂದು ಫೆರಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ದು. ಇದೇನು ಮಾಡುತ್ತೆ ಅಂದರೆ, ನಮಗೆ ಫೆರಸ್ನ ನಾವು ಯೂಸ್ ಮಾಡೋದ್ರಿಂದ ಒಂದು ಗೆಡ್ಡೆಯ ಸೈಜ್ ಏನಿರುತ್ತೆ, ಇವಾಗ ನೀವು ನೋಡ್ಬೋದು ವೆಯ್ಟ್ ಲೆಸ್ ಇರ್ತಾರೆ, ಕೆಲವರು ದಪ್ಪ ಇದ್ದರೂ ಕೂಡ, ಕೆಲವರು ತಳ್ಳಗಿದ್ರು ಕೂಡ, ಲೀನಾಗಿದ್ರು ಕೂಡ ವೆಯ್ಟ್ ಇರ್ತಾರೆ. ಸೊ ಅದೇ ಥರ ಈಗ ಶುಂಠಿಯ ವೆಯ್ಟ್ನ ಜಾಸ್ತಿ ಮಾಡೋದಕ್ಕೆ ನಮಗೆ ಫೆರಸ್ ತುಂಬ ಸಹಾಯ ಮಾಡುತ್ತೆ.
ಅಂದರೆ ನಿಮ್ಮದು ಇವಾಗ ಒಂದು 10 kg ಬ್ಯಾಗಲ್ಲಿ 20 kg ತುಂಬಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ, ಅದು ತುಂಬ ಮಸಲ್ಸ್ ಎಲ್ಲ ಚೆನ್ನಾಗಿರಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು. ಆವಾಗ ಅದು ತೂಕನ ಚೆನ್ನಾಗಿ ತೊಗೊಂಡು ಅದೇ 10 kg ಬ್ಯಾಗಲ್ಲೇ ನಾವು 20 kg ತುಂಬುವಷ್ಟು ಕ್ವಾಲಿಟಿ ರೈಸ್ ಆಗಿರುತ್ತೆ ಅದರದ್ದು. ಸೊ ಈ ಥರ ಅಂದರೆ ಎಕ್ಸಾಂಪಲ್ ಇವಾಗ ಒಂದು ಮಂಡಕ್ಕಿ ಚೀಲ ನಾವು ಎತ್ಬೋದು, ಅದೇ ಒಂದು ಗೊಬ್ಬರ ಚೀಲ ಎತ್ತಕ್ಕಲ್ಲ. ಸೊ ಕಂಪೇರ್ ಮಾಡಿದ್ರೆ ನಿಮಗೆ ಕ್ವಾಲಿಟಿ ಏನಂತಂದರೆ ಕ್ವಾಂಟಿಟಿ ಡಿಫ್ರೆನ್ಸ್ ಆಗುತ್ತೆ. ನಿಮಗೆ ಸೈಜ್ ಸೇಮ್ ಇದ್ದರೂ ಕೂಡ ವೆಯ್ಟ್ ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಫೆರಸ್ನ ಕೊಡಬೇಕಾಗುತ್ತೆ. ಕಬ್ಬಿಣದ ಅಂಶ ಕೊಟ್ಟಾಗ ನಮಗೆ ತೂಕ ಜಾಸ್ತಿ ಆಗುತ್ತೆ. ಸೊ ಇದಾಯಿತು. ಇದಾದಮೇಲೆ ನಾನು ಮತ್ತೆ ಕೊಟ್ಟಿದ್ದು ಬೋರೋಕಾಲ್ ಜಿಂಜರ್. ಇದರಲ್ಲಿ ಆ್ಯಸ್ ಯೂಶುವಲ್ ಮ್ಯಾಂಗನೀಸು, ಫೆರಸ್ಸು ಮತ್ತು ಜಿಂಕು, ಬೋರಾನು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲವೂ ಇದರಲ್ಲಿರೋದ್ರಿಂದ ಬೋರೋಕಾಲ್ ಜಿಂಜರ್ ಅಂತ ಜಿಂಜರ್ಗೋಸ್ಕರ ಸ್ಪೆಷಲಿ ರೆಡಿ ಮಾಡಿದ್ದಾರೆ. ಅದನ್ನು ಕೂಡ ಯೂಸ್ ಮಾಡಿದ್ದೀನಿ 20 kg. ಸೊ ಇದಾದ ನಂತರ ನಾನು ನೆಕ್ಸ್ಟು ಇನ್ನೊಂದೇನೆಂದರೆ ಸ್ಯಾಟ್ರೈಟ್ ಬಂದುಬಿಟ್ಟು ನಿಮಗೆ ಅದೇನಕ್ಕೆ ಅಂತಂದರೆ ಭೂಮಿಯ ಸ್ಟ್ರಕ್ಚರ್ನ ಅದು ಸರಿ ಮಾಡಿಬಿಟ್ಟು ಏನಾದ್ರು pH ಲೆವೆಲ್ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಸ್ವಲ್ಪ ಅದನ್ನು ಹದ ಮಾಡಿಕೊಂಡು ಅದಾದಮೇಲೆ ಬೇರುಗಳಿಗೆ ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನ ತೊಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಫರ್ಟಿಲೈಸರ್ಗಳನ್ನು. ಸೊ ಈ ಕಾರಣಕ್ಕೆ ಸ್ಯಾಟ್ರೈಟ್ ನಾನು ಒಂದು 50 kg ಯೂಸ್ ಮಾಡಿದ್ದೀನಿ. ಸೊ ಇದಿಷ್ಟು ಯೂಸ್ ಮಾಡಿದ್ದೀನಿ. ನನ್ನ ಕಡೆಯಿಂದ ಕೆಲವರಿಗೆ ಇನ್ನೊಂದು ಸಜೆಷನ್ ಏನು ಕೊಟ್ಟಿದ್ದೆ ಅಂತಂದರೆ, ಸೀವೀಡ್ ಎಕ್ಸ್ಟ್ರಾಕ್ಟ್ಗಳು ಏನಾದರೂ ನಿಮಗೆ ಗ್ರಾನ್ಯುಲ್ಸ್ ರೂಪದಲ್ಲಿ ಸಿಕ್ಕರೆ, ಅದರ ಇಫ್ಕೋ ಕಂಪ್ನಿ ಸಾಗರಿಕಾ ಅಂತ ಬರುತ್ತೆ, ಈ ಥರದ್ದು ಏನಾದ್ರು ಸಿಕ್ಕರೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಇಫ್ ಇನ್ ಕೇಸ್ ನಿಮ್ಮದು ಹಾಕಿರ್ತಕ್ಕಂತಹ ಗೊಬ್ಬರಗಳನ್ನು, ಲಘು ಪೋಷಕಾಂಶಗಳನ್ನು ಹಾಗೂ ಗೊಬ್ಬರಗಳನ್ನು ತೊಗೊಳೋದಕ್ಕೆ ಆಗ್ತಾಯಿದ್ರೆ ಅವು ಸಹಾಯ ಮಾಡ್ತವೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ತೊಗೊಂಡು ಹೋಗೋದಕ್ಕೆ ಕಂಡಕ್ಟರಾಗಿ. ಸೊ ಈ ಟೈಮಲ್ಲಿ ಹ್ಯೂಮಿಕ್ ಮತ್ತು ಫಲ್ವಿಕ್ ಆ್ಯಸಿಡ್ಗಳ ಅವಶ್ಯಕತೆ ಇರೋದಿಲ್ಲ. ಕೆಲವರು ನನಗೆ ಪ್ರಶ್ನೆ ಏನು ಕೇಳ್ತಿದ್ದಾರೆ ಅಂದರೆ, ಈ ಹಂತದಲ್ಲಿ ಗೊಬ್ಬರ ಕೊಡೋದ್ರಿಂದ ಯಾವುದೇ ಒಂದು ಅನುಕೂಲ ಇಲ್ಲ ಅಂತ ಹೇಳ್ತಿದ್ದಾರೆ. ಕೆಲವರು ಮಾಹಿತಿಗಳನ್ನು ತಪ್ಪಾಗಿ ತಿಳ್ಕೊಂಡಿರ್ತೀರ. ಬೆಳವಣಿಗೆ ಹಂತ ಮುಗೀತು ಅಂತ ನಾವು ಕನ್ಸಿಡರ್ ಮಾಡೋದಕ್ಕಿಂತ ಗಿಡಗಳೇ ನಮಗೆ ಹೇಳ್ತವೆ ನನ್ನ ಹಂತ ಮುಗೀತು ಅಥವಾ ಇಲ್ಲ ಅಂತಂದು. ಸೊ ಇವಾಗ ಇದೆಲ್ಲ ಗ್ರೀನ್ ಆ್ಯಂಡ್ ಲಶಿಯಾಗಿರ್ತಕ್ಕಂಥದ್ದು, ಹಸುರಾಗಿರ್ತಕ್ಕಂತಹದ್ದು ಏನಾದರೂ ಅಕಸ್ಮಾತ್ ನಮಗೆ ಕಂಪ್ಲೀಟ್ಲಿ ಅದು ಒಣಗ್ತಾ ಇದೆ ಅಂತಂದರೆ ಆವಾಗ ನಮಗೆ ಅರ್ಥ ಆಗುತ್ತೆ. ಬಟ್ ನಾವು ಯಾವ ಥರ ಗೊಬ್ಬರನ ಲಾಸ್ಟ್ ಗೊಬ್ಬರ ಕೊಡ್ಬೋದು ಇನ್ನೂ ಒಂದು ಹಂತದಲ್ಲಿ ಅಂತಂದರೆ, ಇದೆಲ್ಲ ಎಲೆಗಳು ಉದುರಿ ಬಿದ್ದು ಫೈನಲಿ ನಾವು ನೆಕ್ಸ್ಟ್ ಇಯರ್ಗೆ ಎತ್ತಿಡ್ತಾ ಇದ್ದೀವಿ ಅಂದಾಗ ಅವಾಗೂ ಸಹ ನಾವು 0050 ಹಾಗೆ ಒಂದು ಯಾವುದಾದ್ರೂ ಒಂದು ಪೆಸ್ಟಿಸೈಡ್ನ ಗ್ರಾನ್ಯುವಲ್ಸ್ ರೂಪದಲ್ಲಿ ಬೆಡ್ಗಳ ಮೇಲೆ ಹಾಕಿ ಮಣ್ಣು ಹಾಕ್ಸೋದ್ರಿಂದ ಅಗೇನ್ ನಿಮ್ಮ ಕ್ವಾಲಿಟಿ ಇನ್ನೂ ಹೈ ಆಗ್ತಾ ಹೋಗುತ್ತೆ. ಸೊ ಇವಿಷ್ಟು ಕಾಂಬಿನೇಷನ್ ನೀವು ಕೊಟ್ಟಿರೋ ಕಾರಣದಿಂದ ನೆನ್ನೆ ಫರ್ಟೇರ ಕೂಡ ಕೊಟ್ಟಿದ್ದೆ ನಾನು. ಫರ್ಟೇರ ಏನಕ್ಕಂತಂದರೆ ಇನ್ಸೆಕ್ಟ್ಸ್ಗಳಿಗೆ ನೆಲದಲ್ಲಿರ್ತಕ್ಕಂಥದ್ದು, ಹಾಗೆ ಮ್ಯಾಂಕೋಜೆಬು ಮತ್ತು ಕಾರ್ಬನ್ಡಿಸಮ್ ಇರ್ತಕ್ಕಂಥ ಸಾಪ್ ಕೂಡ ನಾನು ನೆನ್ನೆ ಕೊಟ್ಟಿದ್ದೀನಿ. ಯಾಕೆಂತಂದರೆ ಇವಾಗ ನಾನು ನೀರು ಹೊಡಿತೀನಿ. ಸೊ ಇಫ್ ಇನ್ ಕೇಸ್ ಇದರಲ್ಲಿ ಏನಾದರೂ ಫಂಗಸ್ಗಳು ನೆಲದಲ್ಲಿದ್ದರೆ ಅವು ಕೂಡ ಸ್ವಲ್ಪ ಡೆಡ್ ಆಗಲಿ ಅಂತ ಒಂದು ಇದು ಗ್ರೂಪ್ ಕೂಡ ಚೇಂಜ್ ಮಾಡೋಕ್ಕಾಗುತ್ತೆ ಮಿಡ್ಲ್ ಹಂತದಲ್ಲಿ. ನಾನಿವಾಗ ಇದ್ರ ಹಿಂದೆ ಏನು ಕೊಟ್ಟಿದ್ನಲ್ಲ ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 8 to 10 ಡೇಸ್ ಆಗಿದೆ. ನೆನ್ನೆ ಇದರಲ್ಲಿ ಸಾಫ್ ಹಾಕಿರೋದ್ರಿಂದ ನೆನ್ನೆ ಕೂಡ ನಾನು ಒಂದು ಫಂಗಿಸೈಡ್ನ ಸ್ಪ್ರೇ ಮಾಡೋದ್ರ ಬದಲು ಡ್ರೆಂಚ್ ಟೈಪಲ್ಲಿ ಕೊಟ್ಟಂಗಾಗಿದೆ. ಸೊ ಇವಾಗ ಏನಾಗುತ್ತೆ, ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿರೋದ್ರಿಂದ ಸೊ ನಾನು ನಾಳೆ ಕೊಡದೆ ಇಫ್ ಇನ್ ಕೇಸ್ ಏನಾದ್ರು ಕ್ಲೈಮೆಟಿಕಲಿ ನನಗೆ ಇದಾಯಿತು ಅಂತಂದರೂ ಕೂಡ, ಮಳೆ ಬಂದು ಹೊಡೆಯಾಗಲಿಲ್ಲ ಔಷಧಿ ಅಂದರೂ ಕೂಡ ನನಗೆ ಒಂದು 2-3 ಡೇಸ್ ಎಕ್ಸ್ಟೆಂಡ್ ಮಾಡಿಕೊಂಡ್ರು ಇಟ್ಸ್ ಓಕೆ ಅಂತ ತೊಂದರೆ ಇಲ್ಲ. ಬಟ್ ಇದನ್ನು ನಾನು ಬಂದು ನೆನ್ನೆ ಕೊಟ್ಟಿರೋದ್ರಿಂದ ಇವತ್ತು ನಾಳೆ ಅಬ್ಸರ್ವ್ ಮಾಡಿದಾಗ ಏನು ಡಿಫ್ರೆನ್ಸ್ ಆಗಿದೆ ಅಂತ ನೋಡಿಬಿಟ್ಟು ನಾನು ತೀರ್ಮಾನ ತೊಗೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ಮಾಡೋದಕ್ಕೂ ನನಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಸೊ ವಿತಿನ್ 2 ಡೇಸಲ್ಲಿ ಹೊಡಿಬೇಕು. ಆದರೆ ನೋಡೋಣ, ಏನಾದ್ರು ಚೇಂಜಸ್ ಕಾಣಿಸ್ತು ಅಂತಂದರೆ ಮಾತ್ರ ನಾನು ಸ್ಪ್ರೇ ಕೊಡ್ತೀನಿ. ಇಲ್ಲ ಅಂತಂದರೆ ಒಂದು 2 ಡೇಸ್ ಸ್ವಲ್ಪ ಲೇಟರಾಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಾಫ್ಟ್ ನೆನ್ನೆ ಆ್ಯಕ್ಚುಲಿ ಆ್ಯಡ್ ಮಾಡಿರೋದ್ರಿಂದ ಇದಾದಮೇಲೆ ನಿಮಗೆ ಕೆಲವರು ನನಗೆ ಏನು ಕೇಳ್ತಿದ್ದಾರೆ ಅಂದರೆ, ನಮ್ಮದು ಗ್ರೀನಿಶ್ ಆಗಿಲ್ಲ, ಸ್ವಲ್ಪ ವೈಟ್ ಆಗ್ತಾಯಿದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ನೀರು ಜಾಸ್ತಿ ಇದ್ದರೂ ಕೂಡ ಎಲೆಗಳು ವೈಟ್ ಆಗ್ತವೆ ಒಂದು, ಅಥವಾ ಏಜ್ಡ್ ಆಗಿದ್ದರೂ ಕೂಡ ಎಲೆಗಳು ವೈಟ್ ಆಗೋಕ್ಕೆ ಶುರು ಆಗ್ತವೆ ಒಂದು 2. ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸು ಅಥವಾ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳಲ್ಲಿ ಯಾವುದೇ ರೀತಿಯ ಒಂದು ಸಮತೋಲನ ಇಲ್ಲ ಅಂದರೂ ಕೂಡ ಆ ಥರ ಚೇಂಜಸ್ಗಳು ಕಾಣ್ತವೆ. ಸೊ ಜಾಸ್ತಿ ವರಿ ಮಾಡಬೇಡಿ, ಆದಷ್ಟು ತಿಳ್ಕೊಳ್ಳಿ ಏನು ಕಾರಣಕ್ಕೆ ಇದು ಚೇಂಜ್ ಆಗಿದೆ ಅಂತಂದು. ಅದಾದ ನಂತರ ನೀವು ಈ ವರ್ಷ ಆಗದೆ ಇದ್ದರೂ ಮುಂದಿನ ವರ್ಷಕ್ಕೋಸ್ಕರನಾದರೂ ನೀವು ಈ ಸಲ ಸ್ವಲ್ಪ ಪ್ರಾಯೋಗಿಕವಾಗಿ ಹಂತಗಳಲ್ಲಿ ಏನೇನು ಬೆಳವಣಿಗೆಯಲ್ಲಿ ಏನೇನು ಕೊಟ್ಟಿದ್ದೀರಾ ಅನ್ನೋದು ಕ್ಲೀನಾಗಿ ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡು ಮುಂದಿನ ಸಾರಿ ಬೆಳೆಯುವಾಗ ನೀವು ಅದನ್ನು ಎಚ್ಚರಿಕೆ ವಹಿಸ್ಕೊತ ಮಾಡಿ. ಸೊ ಇವೆಲ್ಲ ನೋಡಿ ಕಂಪ್ಲೀಟ್ ಗ್ರೀನ್ ಆಗಿದೆ. ಬಟ್ ಇದ್ರ ಪಕ್ಕದಲ್ಲೇ ಇರೋದಕ್ಕೆ ಪೆರಿಕ್ಯುಲರಿ ಅಟ್ಯಾಕ್ ಆಗಿತ್ತು. ಸೊ ಅಲ್ಲಿ ನಾವು ಸ್ಪ್ರೇ ಕೊಟ್ಟಿರೋದ್ರಿಂದ ಇವು ಉಳ್ಕೊಂಡು ನಮಗೆ ಅಂತ ಅಂದರೆ ಈಗ ಏನಾಗುತ್ತೆ ಅಂತಂದರೆ ಕ್ಯೂರೇಟಿವು, ಪ್ರಿವೆಂಟಿವು ಇವೆರಡನ್ನೂ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಚೆನ್ನಾಗಿರೋವೆಲ್ಲ ಚೆನ್ನಾಗಿ ಉಳಿಸ್ಕೊಂಡ್ರೆ ಸಾಕು.
ಎಗೇನ್ ನಾವು ಎಲ್ಲದನ್ನೂ ಉಳಿಸ್ಕೊಳಕ್ಕಾಗೋದಿಲ್ಲ. ಈ 1 ಎಕರೆಲಿ ಒಂದು 1/4 ಎಕರೆ ನಂದಲ್ಲ ಅಂತ ತಿಳ್ಕೊಬೇಕು. ಈಗ 40 ಗುಂಟೆಗೆ 1 ಎಕರೆ ಅಂದರೆ ಒಂದು 5ರಿಂದ 10 ಗುಂಟೆ ನಂದಲ್ಲ ಅಂತ ತಿಳ್ಕೊಂಡು ಫಸ್ಟಿಗೆ ಫಿಕ್ಸ್ ಆಗಿಬಿಡಿ. ಸೊ ಜಾಸ್ತಿ ವರಿ ಮಾಡೋಕ್ಕೋಗ್ಬೇಡಿ. ಎಲ್ಲಾದರೂ ಒಂದು ಕಡೆ ರೋಗ ಕಂಡ್ರೂ ಕೂಡ ನೀವು ಇಮ್ಮಿಡಿಯೇಟಾಗಿ ಸ್ಪ್ರೇ ಕೊಡಿ. ಬಟ್ ಪ್ರಿವೆಂಟಿವ್ ಸ್ಪ್ರೇಗಳನ್ನು ಕೊಡ್ತಾ ಇರೋದು ತುಂಬ ಬೆಸ್ಟ್ ಆಗುತ್ತೆ. ಸೊ ಹೀಗಿದೆ ನೋಡಿ ಇವತ್ತಿಂದು ವಾತಾವರಣ ಹಾಗೂ ನೀರು ಹೊಡಿತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಹಾಕಿ. ನಾನು ಕಮೆಂಟ್ಸಲ್ಲಿ ಎಲ್ರಿಗೂ ಆದಷ್ಟು ರಿಪ್ಲೈ ಮಾಡಿದ್ದೀನಿ. ಸೊ ನೀವು ಹಿಂದೆಗಡೆ ಏನು ಸ್ಪ್ರೇ ಮಾಡಿದ್ರಿ, ಏನು ಗೊಬ್ಬರ ಕೊಟ್ಟಿದ್ರಿ ಅನ್ನೋದನ್ನು ನನಗೆ ಕ್ಲಿಯರಾಗಿ ಹೇಳಿದರೆ ನಾನು ಆದಷ್ಟು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.